ಏಪ್ರಿಲ್ 1ರಂದು 2026ರಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಕ್ಯಾಶ್ ಹಾಕಿದರೆ ಅಥವಾ ತೆಗೆದರೆ ಏನಾಗುತ್ತೆ ಗೊತ್ತಾ? 10 ಲಕ್ಷಕ್ಕಿಂತ ಹೆಚ್ಚು ಡೆಪಾಸಿಟ್ ಮಾಡಿದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಿಮಗೆ ನೋಟಿಸ್ ಕಳುಹಿಸಿ 84% ಟ್ಯಾಕ್ಸ್ ಹಾಕಿ ಪೆನಾಲ್ಟಿ ಹೊಡೆಯಬಹುದು. ಅಥವಾ ಪ್ರಾಪರ್ಟಿ ಡೀಲ್ನಲ್ಲಿ 20,000ಕ್ಕಿಂತ ಹೆಚ್ಚು ನಗದು ತೆಗೆದುಕೊಂಡ್ರೆ 100% ಪೆನಾಲ್ಟಿ ಬೀಳುತ್ತೆ. ಈ ಹೊಸ ಇನ್ಕಮ್ ಟ್ಯಾಕ್ಸ್ ನಿಯಮಗಳು ನಿಮ್ಮ ದೈನಂದಿನ ಜೀವನವನ್ನೇ ತಿರುಗಿಸುತ್ತವೆ. ತಪ್ಪು ಮಾಡಿದರೆ ಲಕ್ಷಾಂತರ ರೂಪಾಯಿ ನಷ್ಟವಾಗುತ್ತದೆ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಈಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಹೇಳಿ. ಯಾವ ರೂಲ್ ನಿಮಗೆ ಹೆಚ್ಚು ಆಶ್ಚರ್ಯವಾಯಿತು ಅಂತ ತಿಳಿಸಿ. ಹಾಗೆ ಮುಂದುವರಿದು ಹೇಳುವುದಾದರೆ, ಏಪ್ರಿಲ್ 1ರಂದು 2026ರಿಂದ ಹೊಸ ಇನ್ಕಮ್ ಟ್ಯಾಕ್ಸ್ ಕಾಯ್ದೆ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬರುತ್ತಿದೆ. ಇದರಲ್ಲಿ ನಗದು ವಹಿವಾಟುಗಳ ಮೇಲೆ 8 ದೊಡ್ಡ ಬದಲಾವಣೆಗಳು ಬರುತ್ತವೆ. ಇದು ಸಾಮಾನ್ಯ ಜನರಿಗೆ ಅಥವಾ ವ್ಯಾಪಾರಿಗಳಿಗೆ ದೊಡ್ಡ ಆಘಾತವಾಗುತ್ತದೆ. ಮೊದಲನೆಯದು, ಬ್ಯಾಂಕ್ನಲ್ಲಿ ಕ್ಯಾಶ್ ಡೆಪಾಸಿಟ್ ಮಿತಿ ಬದಲಾಗುತ್ತದೆ. ಪ್ಯಾನ್ ಕಾರ್ಡ್ ಇದ್ದವರು ಸೇವಿಂಗ್ಸ್ ಅಕೌಂಟ್ಗೆ ಒಂದು ಆರ್ಥಿಕ ವರ್ಷದಲ್ಲಿ 10 ಲಕ್ಷ ರೂಪಾಯಿವರೆಗೆ ನಗದು ಹಾಕಬಹುದು. ಆದರೆ ಕರೆಂಟ್ ಅಕೌಂಟ್ ಇದ್ದರೆ 50 ಲಕ್ಷವರೆಗೆ ಮಾತ್ರ ಅನುಮತಿ ಇರುತ್ತದೆ. ಪ್ಯಾನ್ ಕಾರ್ಡ್ ಇಲ್ಲದವರು ಮಾತ್ರ 5 ಲಕ್ಷಕ್ಕಿಂತ ಹೆಚ್ಚು ಡೆಪಾಸಿಟ್ ಮಾಡಲು ಸಾಧ್ಯವಿಲ್ಲ. ಇಲ್ಲಿ ಮುಖ್ಯವಾದ ವಿಷಯ ಏನೆಂದರೆ, ಪ್ಯಾನ್ ಇಲ್ಲದಿದ್ದರೂ ಆಧಾರ್ ಕಾರ್ಡ್ ಬಳಸಿ ಬ್ಯಾಂಕ್ ಇನ್ಕಮ್ ಟ್ಯಾಕ್ಸ್ ಇಲಾಖೆಗೆ ಮಾಹಿತಿ ಕಳುಹಿಸುತ್ತದೆ. 5 ಲಕ್ಷಕ್ಕಿಂತ ಹೆಚ್ಚು ಡೆಪಾಸಿಟ್ ಮಾಡಿದರೆ ರೂಲ್ 237 ಪ್ರಕಾರ ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಡಿಯಲ್ಲಿ ರಿಪೋರ್ಟ್ ಆಗುತ್ತದೆ. ನಂತರ ಟ್ಯಾಕ್ಸ್ ಇಲಾಖೆ ನಿಮ್ಮಿಂದ ಹಣದ ಮೂಲವನ್ನು ವಿವರಿಸುವಂತೆ ಕೇಳುತ್ತದೆ. ಸರಿಯಾದ ಉತ್ತರ ಕೊಡದಿದ್ದರೆ ಅನ್ಎಕ್ಸ್ಪ್ಲೇನ್ಡ್ ಇನ್ಕಮ್ ಎಂದು ಪರಿಗಣಿಸಿ 84% ಟ್ಯಾಕ್ಸ್ ಪ್ಲಸ್ ಪೆನಾಲ್ಟಿ ಹಾಕುತ್ತಾರೆ. ಆದರೆ ಸರಿಯಾದ ದಾಖಲೆಗಳಿದ್ದರೆ ಯಾವುದೇ ತೊಂದರೆಯಿಲ್ಲ. ಎರಡನೇ ಬದಲಾವಣೆ, ಕ್ಯಾಶ್ ವಿತ್ಡ್ರಾವಲ್ ಮಿತಿ ಸಂಬಂಧಿಸಿದ್ದು ಸೆಕ್ಷನ್ 347 ಅಡಿಯಲ್ಲಿ ಇದು ಬರುತ್ತದೆ. ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡದಿದ್ದರೆ ವರ್ಷಕ್ಕೆ 20 ಲಕ್ಷಕ್ಕಿಂತ ಹೆಚ್ಚು ವಿತ್ಡ್ರಾ ಮಾಡಿದರೆ 2% TDS ಕಟ್ ಆಗುತ್ತದೆ. 1 ಕೋಟಿಗಿಂತ ಹೆಚ್ಚು ತೆಗೆದರೆ 5% TDS ಆಗುತ್ತದೆ. ಆದರೆ ರಿಟರ್ನ್ ಫೈಲ್ ಮಾಡುತ್ತಿದ್ದರೆ 1 ಕೋಟಿವರೆಗೆ ಸುಲಭವಾಗಿ ವಿತ್ಡ್ರಾ ಮಾಡಬಹುದು. ಹೆಚ್ಚಾದರೆ ಮಾತ್ರ 2% TDS ಕಟ್ ಆಗುತ್ತದೆ. ಈ TDS ಅನ್ನು ನಂತರ ರಿಟರ್ನ್ ಫೈಲ್ ಮಾಡುವಾಗ ಕ್ಲೈಮ್ ಮಾಡಬಹುದು. ಆದರೆ ಪ್ರತಿ ಟ್ರಾನ್ಸಾಕ್ಷನ್ ಬ್ಯಾಂಕ್ ಇಲಾಖೆಗೆ ರಿಪೋರ್ಟ್ ಆಗುತ್ತದೆ. ಜನರು ಯಾಕೆ ದೊಡ್ಡ ಮೊತ್ತದ ಕ್ಯಾಶ್ ತೆಗೆಯುತ್ತಾರೆಂದರೆ, ಮದುವೆ ಸಮಾರಂಭಗಳು, ಮನೆ ರಿನೋವೇಷನ್, ವ್ಯಾಪಾರದ ಪಾವತಿಗಳು ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಸಂದರ್ಭಗಳಲ್ಲಿ. ಇಂತಹ ಸಮಯದಲ್ಲಿ ಆಸ್ಪತ್ರೆಗೆ ಲಕ್ಷಾಂತರ ಹಣ ಬೇಕಾಗುತ್ತದೆ. ಆದರೆ ಇಲ್ಲಿ ತಪ್ಪು ಮಾಡುವುದನ್ನು ತಪ್ಪಿಸಲು ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ ತೆಗೆದುಕೊಳ್ಳುವುದು ಉತ್ತಮ. ಏಕೆಂದರೆ ಸುಮಾರು 700 ರೂಪಾಯಿ ಪ್ರೀಮಿಯಂ ಕಟ್ಟಿದರೆ 10ರಿಂದ 15 ಲಕ್ಷದವರೆಗೆ ಕವರೇಜ್ ಸಿಗುತ್ತದೆ. ಅನಾರೋಗ್ಯ ಬಂದಾಗ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಪಡೆಯಬಹುದು. ಜೇಬಿಗೆ ಹೊಡೆತ ಬೀಳದೆ ಉಳಿತಾಯವನ್ನು ಕಾಪಾಡಬಹುದು. ಇದಕ್ಕಾಗಿ ಆನ್ಲೈನ್ ಅಡ್ವೈಸರಿ ಪ್ಲಾಟ್ಫಾರ್ಮ್ಗಳು ಸಹಾಯ ಮಾಡುತ್ತವೆ. ಅಲ್ಲಿ IRDA ಸರ್ಟಿಫೈಡ್ ಸಲಹೆಗಾರರು ನಿಮ್ಮ ಮಾತೃಭಾಷೆಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ಕ್ಲೈಮ್ ಸಂದರ್ಭದಲ್ಲಿ ದಾಖಲೆಗಳನ್ನು ತೆಗೆದುಕೊಂಡು ನಿಮ್ಮ ಪರವಾಗಿ ಫೈಟ್ ಮಾಡುತ್ತಾರೆ. ಇದರಿಂದ ವೈಟಿಂಗ್ ಪೀರಿಯಡ್ ತೊಂದರೆಗಳನ್ನು ತಪ್ಪಿಸಿ ಹಳೆಯ ಪಾಲಿಸಿಯನ್ನು ಹೊಸದಕ್ಕೆ ಪೋರ್ಟ್ ಮಾಡಬಹುದು. ಮೂರನೆಯ ಬದಲಾವಣೆ, ಕ್ಯಾಶ್ ಸೇಲ್ಸ್ ಮಿತಿ ಸಂಬಂಧಿಸಿದ್ದು ಸೆಕ್ಷನ್ 186 ಅಡಿಯಲ್ಲಿ ಬರುತ್ತದೆ. ವ್ಯಾಪಾರ ಮಾಡುವವರು ಒಂದೇ ವ್ಯಕ್ತಿಯಿಂದ ಒಂದು ದಿನದಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ನಗದು ತೆಗೆದುಕೊಂಡರೆ ಆ ಮೊತ್ತದ ಮೇಲೆ 100% ಪೆನಾಲ್ಟಿ ಬೀಳುತ್ತದೆ. ಉದಾಹರಣೆಗೆ 2 ಲಕ್ಷಕ್ಕಿಂತ ಹೆಚ್ಚು ತೆಗೆದರೆ ಲಕ್ಷಾಂತರ ಪೆನಾಲ್ಟಿ ಹೊಡೆಯುತ್ತದೆ. ಇದು ಬ್ಲ್ಯಾಕ್ ಮನಿ ತಡೆಯಲು ಸರ್ಕಾರ ಹಾಕಿದ ಕಟ್ಟುನಿಟ್ಟು. ನಾಲ್ಕನೆಯದು, ಪ್ರಾಪರ್ಟಿ ಡೀಲ್ಗಳಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಿತಿ. ಸೆಕ್ಷನ್ 185 ಪ್ರಕಾರ ಟೋಕನ್ ಮನಿ ಅಥವಾ ಒಟ್ಟು ಮಾರಾಟ ಮೊತ್ತದಲ್ಲಿ 20,000ಕ್ಕಿಂತ ಹೆಚ್ಚು ನಗದು ಬಳಸಿದರೆ ಆ ಸಂಪೂರ್ಣ ಮೊತ್ತಕ್ಕೆ 100% ಪೆನಾಲ್ಟಿ ಅಪ್ಲೈ ಆಗುತ್ತದೆ. ಉದಾಹರಣೆಗೆ 50 ಲಕ್ಷ ಕ್ಯಾಶ್ ತೆಗೆದುಕೊಂಡರೆ 50 ಲಕ್ಷ ಪೆನಾಲ್ಟಿ ಬೀಳಬಹುದು. ಐದನೆಯದು, ಪ್ರಾಪರ್ಟಿ ಡೀಲ್ ಕ್ಯಾನ್ಸಲ್ ಆದಾಗ ರೀಫಂಡ್ ಸಂದರ್ಭದಲ್ಲಿ ಸೆಕ್ಷನ್ 188 ಅಡಿಯಲ್ಲಿ 20,000ಕ್ಕಿಂತ ಹೆಚ್ಚು ಕ್ಯಾಶ್ ವಾಪಸ್ಸು ಕೊಟ್ಟರೆ ಮತ್ತೆ 100% ಪೆನಾಲ್ಟಿ ಹೊಡೆಯುತ್ತದೆ. ಆರನೆಯದು, ಕೈ ಸಾಲ ಅಥವಾ ಫ್ರೆಂಡ್ಸ್ ಫ್ಯಾಮಿಲಿನಿಂದ ನಗದು ಲೋನ್ ತೆಗೆದುಕೊಳ್ಳುವುದು. ಸೆಕ್ಷನ್ 185 ಪ್ರಕಾರ 20,000ಕ್ಕಿಂತ ಹೆಚ್ಚು ಕ್ಯಾಶ್ ರೂಪದಲ್ಲಿ ಲೋನ್ ತೆಗೆದರೆ ಅಥವಾ ಹಿಂದಿರುಗಿಸಿದರೆ 100% ಪೆನಾಲ್ಟಿ ಅಪ್ಲೈ ಆಗುತ್ತದೆ. ಇದು ವೈಟ್ ಮನಿ ಆಗಿದ್ದರೂ ಸಹ ಟ್ರಾನ್ಸಾಕ್ಷನ್ ಮೋಡ್ ಮುಖ್ಯ.
ಏಳನೆಯದು, ಮನೆ ಅಥವಾ ಆಫೀಸ್ ಬಾಡಿಗೆಗೆ ಸೆಕ್ಯೂರಿಟಿ ಡೆಪಾಸಿಟ್ ಸಂದರ್ಭದಲ್ಲಿ 20,000ಕ್ಕಿಂತ ಹೆಚ್ಚು ಕ್ಯಾಶ್ ತೆಗೆದುಕೊಂಡರೆ ಅಥವಾ ವಾಪಸ್ಸು ಕೊಟ್ಟರೆ ಸೆಕ್ಷನ್ 185 ಮತ್ತು 188 ಅಡಿಯಲ್ಲಿ 100% ಪೆನಾಲ್ಟಿ ಬೀಳುತ್ತದೆ. ಎಂಟನೆಯದು, ವ್ಯಾಪಾರದಲ್ಲಿ ಕ್ಯಾಶ್ ಖರ್ಚು. ಸೆಕ್ಷನ್ 36 ಪ್ರಕಾರ ಒಂದು ವ್ಯಕ್ತಿಗೆ ಒಂದು ದಿನದಲ್ಲಿ 10,000ಕ್ಕಿಂತ ಹೆಚ್ಚು ನಗದು ಪಾವತಿ ಮಾಡಿದರೆ ಆ ಖರ್ಚನ್ನು ಬಿಸ್ನೆಸ್ ಲೆಕ್ಕಕ್ಕೆ ತೆಗೆದುಕೊಳ್ಳಲಾಗುವುದಿಲ್ಲ. ಇದರಿಂದ ನಿಮ್ಮ ಪ್ರಾಫಿಟ್ ಹೆಚ್ಚು ಕಾಣಿಸುತ್ತದೆ, ಹೆಚ್ಚು ಟ್ಯಾಕ್ಸ್ ಕಟ್ಟಬೇಕಾಗುತ್ತದೆ. ಇವೆಲ್ಲ ಬದಲಾವಣೆಗಳ ಉದ್ದೇಶ ಬ್ಲ್ಯಾಕ್ ಮನಿ ತಡೆಯುವುದು, ಡಿಜಿಟಲ್ ಟ್ರಾನ್ಸಾಕ್ಷನ್ಗಳನ್ನು ಪ್ರೋತ್ಸಾಹಿಸುವುದು, ಸರ್ಕಾರಕ್ಕೆ ಟ್ಯಾಕ್ಸ್ ಅಕೌಂಟಬಿಲಿಟಿ ಹೆಚ್ಚಿಸುವುದು. ಇಂದು ಪ್ಯಾನ್ ಅಥವಾ ಆಧಾರ್ ಮಾತ್ರವಲ್ಲ, ಎಐ ಟೂಲ್ಗಳು ನಿಮ್ಮ ಇಮೇಲ್, ವಾಟ್ಸ್ಆಪ್ ಸಂದೇಶಗಳನ್ನು ವಿಶ್ಲೇಷಿಸಿ ಟ್ರಾನ್ಸಾಕ್ಷನ್ಗಳನ್ನು ಟ್ರ್ಯಾಕ್ ಮಾಡುತ್ತವೆ. ಆದ್ದರಿಂದ ಪ್ರಾಮಾಣಿಕವಾಗಿ ಟ್ಯಾಕ್ಸ್ ಕಟ್ಟಿ, ಯಾವುದೇ ನೋಟಿಸನ್ನು ತಪ್ಪಿಸಿ. ಈ ರೂಲ್ಸ್ ದೊಡ್ಡವರಿಗೆ ಮಾತ್ರವಲ್ಲ, ಎಲ್ಲರಿಗೂ ಅನ್ವಯವಾಗುತ್ತದೆ. ತಯಾರಾಗಿ, ಡಿಜಿಟಲ್ ಪೇಮೆಂಟ್ಗಳನ್ನು ಬಳಸಿ, ಉಳಿತಾಯವನ್ನು ಕಾಪಾಡಿ. ಹಾಗೆ ಈ ಮಾಹಿತಿ ನಿಮ್ಮನ್ನು ರಕ್ಷಿಸುತ್ತದೆ ಎಂದು ನಂಬುತ್ತೇನೆ. ಇನ್ನು ನಿಮಗೆ ಯಾವ ಪಾಯಿಂಟ್ ಹೆಚ್ಚು ಇಷ್ಟವಾಯಿತು ಅಥವಾ ಯಾವುದು ಕಷ್ಟಕರವಾಗುತ್ತದೆ ಎಂದು ಕಮೆಂಟ್ನಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಮುಂದಿನ ವಿಡಿಯೋಗಳನ್ನು ನೋಡಿ. ಧನ್ಯವಾದಗಳು.